ಸ್ನೇಹಿತರೆ, ಒಂದು ಲೈವ್ ಬರೋಣ ಅಪರೂಪಕ್ಕೆ ನಿಮ್ ಜೊತೆ ಮಾತನಾಡೋಣ ಅನ್ಕೊಂಡು ಬಂದಿದ್ದೀನಿ. ಉದ್ದೇಶ ಇಷ್ಟೇ, ನಿನ್ನೆಯಿಂದ ಈ ಸೋಷಿಯಲ್ ಮೀಡಿಯಾ ಅನ್ನುವ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಚರ್ಚೆ ನಡೀತಾ ಇದೆ. ಒಂದಷ್ಟು ಮಾತುಕತೆಗಳು ನಡೀತಾ ಇದೆ. ಏನಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಫ್ಯಾನ್ ವಾರ್, ಸ್ಟಾರ್ ವಾರ್, ಕಿಚ್ಚ ಸುದೀಪ ಅವರು, ನಮ್ಮ ಮನೆಯ ಅಣ್ಣ, ನಮ್ಮ ಅಣ್ಣ ಅವರು ಇನ್ನೊಬ್ಬ ನಟರ ಬಗ್ಗೆ ಮಾತನಾಡ್ಬಿಟ್ರು, ಅವರಿಗೆ ಟಾಂಗ್ ಕೊಟ್ಬಿಟ್ರು, ಇವರಿಗೆ ಟಾಂಗ್ ಕೊಟ್ಬಿಟ್ರು, ಈ ಪಡೆಗೆ ಟಾಂಗ್ ಕೊಟ್ರು, ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು. ಇದೆಲ್ಲ ಬರ್ತಾ ಇದೆ. ಒಂದಷ್ಟು ಚರ್ಚೆಗಳು, ವಿರೋಧಾಭಾಸಗಳು ಎಲ್ಲ ದೊಡ್ಡದಾಗಿ ನಡೀತಾ ಇರೋದ್ರಿಂದ ಸ್ಪಷ್ಟನೆ ಅಂತೇನಲ್ಲ, ತಿಳುವಳಿಕೆ ಕೊಡೋಣ ಅಂತ ಅಷ್ಟೇ. ಒಂದು ತಿಳುವಳಿಕೆಯನ್ನು ಹೇಳೋಣ, ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ, ಒಂದು ಸೋಷಿಯಲ್ ಮೀಡಿಯಾದ ಚರ್ಚೆಗಳಿಗೆ ಒಂದು ಡೈರೆಕ್ಷನ್ ಸರಿಯಾಗಿ ಕೊಡೋಣ ಅನ್ಕೊಂಡು, ನನಗೆ ಗೊತ್ತಿರೋ ಮಾಹಿತಿಗಳನ್ನ ಹೇಳೋಣ ಅನ್ಕೊಂಡು ನಾನು ಬಂದಿದ್ದೀನಿ. ವಿಷಯ ಏನಂದ್ರೆ, ಹೌದು, ಒಂದು ಪಡೆ ಇದೆ, ಅದು ಪ್ರತಿ ಕನ್ನಡ ಅಥವಾ ಭಾರತೀಯ ಚಿತ್ರರಂಗದ ಪ್ರಮುಖವಾದ ಸಿನಿಮಾಗಳು ಬಿಡುಗಡೆ ಆದಾಗ ಆ ಸಿನಿಮಾಗಳನ್ನ ನಾಶ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡುತ್ತೆ. ಆ ಸಿನಿಮಾ ಓಡಬಾರ್ದು, ಜನರಿಗೆ ತಲುಪಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಅತ್ಯಂತ ವ್ಯವಸ್ಥಿತವಾದ ಒಂದು ಮಾಫಿಯಾ ತರ, ಒಂದು ಲಾಬಿ ತರ, ಒಂದು ಭಯೋತ್ಪಾದಕರ ತರ, ಸಿನಿಮಾ ಜಗತ್ತಿನ ಭಯೋತ್ಪಾದಕರ ತರ ವರ್ತಿಸುತ್ತೆ. ಆ ಪಡೆಯ ವಿರುದ್ಧ ಕಿಚ್ಚ ಸುದೀಪ್ ಅವರಿರ್ಲಿ, ಬೇರೆ ಯಾರೇ ಸ್ಟಾರ್ಗಳಿರ್ಲಿ, ಬೇರೆ ಯಾವುದೇ ಸಿನಿಮಾ ಇರಲಿ, ಎಲ್ಲರೂ ಕೂಡ ಯುದ್ಧ ಮಾಡಬೇಕಾದಂತ ಅನಿವಾರ್ಯತೆ ಇವತ್ತಿಗೆ ಸೃಷ್ಟಿಯಾಗಿದೆ. ಯಾವ್ದು ಆ ಪಡೆ, ಏನ್ ಮಾಡುತ್ತದು ಅನ್ನೋದನ್ನ ಕ್ಲಾರಿಟಿ ತಗೊಂಡ್ರೆ, ಒಂದು ಸ್ಪಷ್ಟನೆ ತಗೊಂಡ್ರೆ ಗೊತ್ತಾಗುತ್ತೆ ಅದೇನು ಯುದ್ಧ ಅಂತ. ಮೊದಲನೇದು, ಒಂದು ಸಿನಿಮಾ ರಿಲೀಸ್ ಆದ ರನ್ ಟೈಮ್ ಅಂತ ಕರಿತೀವಿ. 6 ಗಂಟೆಗೆ ಫ್ಯಾನ್ ಶೋ ಶುರುವಾಯಿತು, ವಿಶೇಷ ಪ್ರದರ್ಶನ ಶುರುವಾದ್ರೆ ಆ ಸಿನಿಮಾ, ಈಗ ನಮ್ದು ಸಿನಿಮಾ 2 ಗಂಟೆ 29 ನಿಮಿಷ 28 ನಿಮಿಷ ಕ್ಲಾಕ್ ಆಗಿದೆ ಅಂತ ಇಟ್ಕೊಳ್ಳಿ, ಮ್ಯಾಕ್ಸ್, ಮಾರ್ಕ್ ಅಥವಾ ಯಾವುದೇ ಸಿನಿಮಾ. ಫಸ್ಟ್ ಹಾಫ್ ಮುಗಿದಿರುತ್ತೆ, ಇಂಟರ್ವಲ್ ಟೈಮ್ಗೆನೆ ಫಸ್ಟ್ ಹಾಫ್ ಅವೈಲೇಬಲ್ ಇರುತ್ತೆ, ರನ್ ಟೈಮ್ಗೆ. ಇನ್ನೊಂದು ಸೆಕೆಂಡ್ ಹಾಫ್ ಮುಗಿಯೋತ್ತಿಗೆ 2.5 ಗಂಟೆ ಸಿನಿಮಾ ನೋಡ್ಕೊಂಡು ಹಿಂಗ ಆಚೆ ಬರೋತ್ತಿಗೆ 2 ಗಂಟೆ 5 ನಿಮಿಷದ ಗ್ಯಾಪ್ ಅಲ್ಲಿ 2 ಗಂಟೆ 35 ನಿಮಿಷ ಅಂತ ಇಟ್ಕೊಳ್ಳಿ, ನಿಮಗೆ ಬೇರೆ ಬೇರೆ ಆಪ್ಗಳಲ್ಲಿ ಸಿನಿಮಾ ಸಿಗ್ತಾ ಇರುತ್ತೆ. ಇದನ್ನ ತುಂಬಾ ಸಿಂಪಲ್ ಆಗಿ ಪೈರಸಿ ಅಂತ ಕರೆದ್ಬಿಟ್ಟು ನಾವು ಕೈ ಬಿಡ್ತಾ ಇದೀವಿ. ಇದಕ್ಕೆ ತುಂಬಾ ಗಂಭೀರವಾಗಿ ಕೆಲಸ ಮಾಡುವಂತ ಒಂದು 22ರಿಂದ 23 ಆಪ್ಗಳು ಇವತ್ತು ಸಿಗುತ್ತೆ. ನಾನು ಆ ಆಪ್ಗಳ ಬಗ್ಗೆ ಹೇಳಕ್ ಹೋಗಲ್ಲ, ಆ ಆಪ್ಗಳ ಬಗ್ಗೆ ಹೇಳ್ತಾ ಅವರನ್ನ ನಾನು ಪ್ರಮೋಟ್ ಮಾಡಲ್ಲ. 22ರಿಂದ 23 ಆಪ್ಗಳು ನಿಮ್ಗೆ ಕ್ಷಣ ಮಾತ್ರದಲ್ಲಿ ಸಿನಿಮಾ ಕೊಡ್ತವೆ. ನೀವ್ ಏನ್ ಮಾಡೋರು ಇದನ್ನ ಡೌನ್ಲೋಡ್ನ ಇದನ್ನ ಮಾಡೋದಕ್ಕಾಗಲ್ಲ. ನಾನೇ ಮ್ಯಾಕ್ಸ್ ಸಂದರ್ಭದಲ್ಲಿ ಇದರ ಆಂಟಿ ಪೈರಸಿ ಇನ್ಚಾರ್ಜ್ ಇದ್ದೆ. ನೀವು ನಂಬಲ್ಲ, 11,600 ಚಿಲ್ಲರೆ ಲಿಂಕ್ ಗಳನ್ನ ಹಗಲು ರಾತ್ರಿ ಕೂತ್ಕೊಂಡು ಡಿಲೀಟ್ ಮಾಡಿಸಿದೀವಿ. ಆಂಟಿ ಪೈರಸಿ ಟೀಮ್, ಎಪೆಕ್ಸ್ ನಮ್ಮ ಗಿರೀಶ್ ಅವ್ರ ಟೀಮ್ ವರ್ಕ್ ಮಾಡಿದೆ. ಸಿನಿಮಾ ಮಾಡೋದಕ್ಕೆ ಅಷ್ಟು ಕಷ್ಟಪಟ್ಟು ಮಾಡಬೇಕು, ಅದನ್ನ ಹೇಳೋದ್ ಬೇಡ, ಎಲ್ರಿಗೂ ಗೊತ್ತಿದೆ. ತುಂಬಾ ಶ್ರಮ ವಹಿಸಿ ಮಾಡ್ತಾ ಜೊತೆಗೆ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಈ ತರದ್ ಒಂದಷ್ಟು ಯುದ್ಧ ಮಾಡ್ಕೊಂಡು ಕುತ್ಕೋಬೇಕು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಏನು ಈ ಕಲಾಲೋಕಕ್ಕೆ ಬಂದಿರೋ ಶಾಪ ಇರ್ಬೋದು. ನನಗೆ ಗೊತ್ತಿಲ್ಲ, ಇದನ್ನ ಶಾಪ ಅಂತ ಕರಿಬೇಕಾ, ಏನಂತ ಕರಿಬೇಕಾ, ಇನ್ನು ಕೆಡದಾಗ ಕರಿಬೇಕಾ. ಇದ್ರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೀವಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ, ಚೇಂಬರ್ ಇಂದ ಹಿಡಿದು ಎಲ್ಲರೂ ಹೇಳಿದ್ದಾರೆ. ಇದನ್ನ, ಈ ಆಪ್ ಗಳನ್ನ ತೆಗೆಯೋದಕ್ಕೆ ಏನೇನು ಕ್ರಮ ಮಾಡಬೇಕು ಅದಕ್ಕೊಂದಷ್ಟು ಕೆಲಸಗಳು ರಚನಾತ್ಮಕವಾಗಿ ನಡೆದಿದೆ. ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮನವಿ ಮಾಡಿದೀವಿ. ಸಂಬಂಧಪಟ್ಟ ಸೈಬರ್ ಕ್ರೈಮ್ ಇರ್ಬೋದು, ಬೇರೆ ಹ್ಯಾಕರ್ಸ್ಗಳು, ಎಥಿಕಲ್ ಹ್ಯಾಕರ್ಸ್ ಅಂತ ಏನ್ ಕರೀತಾರೆ ಅವ್ರು ಹೇಳಿದ್ವಿ. ಇದೆಲ್ಲ ನಾನು ಮಾತಾಡೋದು ಸ್ವಲ್ಪ ಗಂಭೀರವಾದಂತ ವಿಷಯ ಆಗಿರುತ್ತೆ, ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚನೆ ಮಾಡೋದು ಅರ್ಥ ಆಗುತ್ತೆ. ನಾನು ಬೇರೆಯವ್ರ ತರ ಬೆಂಕಿ ಹಾಕೋದಕ್ಕೆ ಮಾತಾಡಲ್ಲ, ಅದು ನನ್ನ ಕೆಲಸ ಅಲ್ಲ, ಅದು ನನ್ನ ವೃತ್ತಿ ಧರ್ಮ, ನನ್ನ ಗುಣಧರ್ಮ ಅಲ್ಲ. ಒಂದು ಪೈರಸಿ ವಿಚಾರ ಆಯ್ತು. ಯಾರು ಮಾಡ್ತಾರೆ ಇದನ್ನ? ಎಲ್ಲ ಅವರವರ
ಈಗ ನಮ್ಮ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಗಳಿರ್ಲಿ, ಅವ್ರು ಏನ್ ಮಾಡ್ತಾರೆ, ಬಾದ್ಶಾ, ಅಭಿನಯ ಚಕ್ರವರ್ತಿ, ಕಿಚ್ಚ ಸುದೀಪ ಅಂತ ಬರೋ ಟೈಟ್ಲ್ ಕಾರ್ಡ್ ಅನ್ನ ಶೇರ್ ಮಾಡ್ಕೊಳ್ತಾರೆ, ಅವ್ರ ಇಂಟ್ರೋನ ಶೇರ್ ಮಾಡ್ತಾರೆ. ಆದ್ರೆ ಇಡೀ ಸಿನಿಮಾನೇ ಬಿಡೋರಿದ್ದಾರೆ ಇನ್ಸ್ಟಾಗ್ರಾಮ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ. ಆಮೇಲೆ ರಿವ್ಯೂ ಮಾಡ್ಬೋದು, ರಿವ್ಯೂ ಅವ್ರದ್ದು ಎರಡನೇ ಹಂತಕ್ಕೆ ಬರೋಣ. ಮೂರನೇ ಪಾಯಿಂಟ್ ಇದು, ರಿವ್ಯೂ ಯಾರು ಬೇಕಾದ್ರೂ ಮಾಡ್ಬೋದು. ಯಾರು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡಿರ್ತಾನೋ ಅವನಿಗೆ ಆ ಸಿನಿಮಾ ಬಗ್ಗೆ, ಆ ನಾಟಕದ ಬಗ್ಗೆ, ಆ ಸಂಗೀತದ ಬಗ್ಗೆ, ಆ ಕಲಾಕೃತಿಯ ಬಗ್ಗೆ ಮಾತನಾಡೋದಕ್ಕೆ ಎಲ್ಲಾ ಅರ್ಹತೆಗಳಿದೆ. ವಿಮರ್ಶೆ ಮಾಡುವನು ಸಂಪೂರ್ಣ ಸ್ವತಂತ್ರ, ಜನಾದೇಶದ ಸುಪ್ರೀಂ ಕೋರ್ಟ್ ಅವನು. ಆದ್ರೆ ಈ ರಿವ್ಯೂ ಅನ್ನೋ ಹೆಸರಲ್ಲಿ ಒಂದು ಸಿನಿಮಾನ ನಾಶ ಮಾಡೋದಕ್ಕಂತಾನೆ ಒಂದಷ್ಟು ಜನ ಉಟ್ಕೊಂಡಿರ್ತಾರೆ. ಯಾರು ಬೇಕಾದ್ರೂ ರಿವ್ಯೂ ಮಾಡ್ಬೋದು. ಇವತ್ತು ಯೂಟ್ಯೂಬರ್ಸ್ ಮಾಡ್ಬೋದು, ಡಿಜಿಟಲ್ ಅವ್ರು ಮಾಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ಮಾಡ್ಬೋದು. ಇವತ್ತು ಪ್ರತಿಯೊಬ್ಬ ಮನುಷ್ಯನು ಕೂಡ ಮಾಧ್ಯಮ. ಆದ್ರೆ ಇದನ್ನ ಕುತಂತ್ರವಾಗಿ, ಹುನ್ನಾರವಾಗಿ, ವ್ಯವಸ್ಥಿತ ಮಾಫಿಯಾ, ಈ ಕಮರ್ಷಿಯಲ್ ಸಿನಿಮಾಗಳನ್ನ ಸಾಯಿಸ್ಬಿಡ್ಬೇಕು ಅನ್ನೋ ತರದಲ್ಲೇ ಮಾಡ್ತಾರಲ್ಲ, ಇದು ಒಂದು ಪಡೆ ಇದೆ. ಸಿನಿಮಾಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡೋರ್ದು ಒಂದು ಪಡೆ ಇದೆ, ಪೈರಸಿ ಮಾಡೋರ್ದು ಪಡೆ ಇದೆ. ಇದ್ರ ಜೊತೆಗೆ ಬುಕ್ ಮೈ ಶೋ ನಲ್ಲಿ ರಿವ್ಯೂಗಳನ್ನ ಲಾಕ್ ಮಾಡ್ತಾರೆ. ಈ ಸಿಸ್ಟಮ್ ಎಷ್ಟು ಜನ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನೆಗೆಟಿವ್ ರಿವ್ಯೂಗಳನ್ನ 200 ರಿವ್ಯೂ, 300 ರಿವ್ಯೂ. ಸಿನಿಮಾ ಶೋನೇ ಮುಗಿದಿರಲ್ಲ, ನೀವು ಅಲ್ಲಿ ಟಿಕೆಟ್ ತಗೊಂಡು ಶೋ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ರಿವ್ಯೂ ಸೆಕ್ಷನ್ಸ್ ಓಪನ್ ಆಗುತ್ತೆ. ಆ ರಿವ್ಯೂ ಸೆಕ್ಷನ್ ಓಪನ್ ಆದ ತಕ್ಷಣ ಮಾಡ್ತಾರೆ. ನಾನು ಒಂದು 5 ವರ್ಷದಿಂದ ಇದನ್ನ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನ ಹೇಗೆ ಇದನ್ನ ಮಾಡ್ಬೇಕು ಅಂದ್ರೆ, ಆ ರಿವ್ಯೂಗಳು ಲಾಕ್ ಆಗುತ್ತೆ. ಆ ರಿವ್ಯೂಗಳನ್ನ ಲಾಕ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡೋದಕ್ಕೆ ಬರೋದಿಲ್ಲ, ಬುಕ್ ಮೈ ಶೋ ಮಾಡಲ್ಲ. ಎರಡನೇದು, ಆ ರಿವ್ಯೂಗಳೇ ಮೇಲೆ ಇರ್ತವೆ. ನೀವೇನೇ ಪಾಸಿಟಿವ್ ರಿವ್ಯೂಗಳು ಬಂದ್ರು ಅದು ಕಾಣಿಸ್ದಂಗೆ ಹೋಗುತ್ತೆ. ಯಾಕೆ ಪಾಸಿಟಿವ್ ರಿವ್ಯೂಗಳು ಬುಕ್ ಮೈ ಶೋ ನಲ್ಲಿ ಕಾಣೆ ಆಗುತ್ತವೆ? ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಮಾರ್ಕ್ ಸಿನಿಮಾ ಬುಕ್ ಮೈ ಶೋ ಓಪನ್ ಆದಾಗ ಇದು ಒಂದು ದಾಖಲೆ. ಇದನ್ನ ಎಷ್ಟು ಜನ ಪಾಸಿಟಿವ್ ಆಗಿರೋ ವಿಷಯಗಳನ್ನ ನೋಡೋದಕ್ಕೆ ಬರುತ್ತೋ ಗೊತ್ತಿಲ್ಲ. 3 ನಿಮಿಷದಿಂದ 5 ನಿಮಿಷದ ಒಳಗಡೆ 45 ಸೆಂಟರ್ಗಳಲ್ಲಿ, 45 ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ಅದೇ ಹೌಸ್ಫುಲ್ ಆಗಿರೋ ಸಿನಿಮಾಗಳ ಥಿಯೇಟರ್ಗಳ ನಕಲಿ ಬುಕ್ ಮೈ ಶೋ ಇದನ್ನ ಸ್ಕ್ರೀನ್ ಶಾಟ್ ಕ್ರಿಯೇಟ್ ಮಾಡ್ತಾರೆ. ಈ ಥಿಯೇಟರ್ಗಳೆಲ್ಲ ಖಾಲಿ ಹೊಡಿತಾ ಇದೆ ಅಂತ ಹೇಳ್ತಾರೆ. ಇದನ್ನ ಕುಚೋದ್ಯ ಅಂತಿರೋ, ವಿಕೃತಿ ಅಂತಿರೋ, ಇದು ಬುಕ್ ಮೈ ಶೋ ಹೆಸರಲ್ಲಿ ಒಂದು ಲಾಬಿ. ಸೊ ಆಮೇಲೆ ಥಿಯೇಟರ್ಗಳ ಎದುರುಗಡೆ ಬಂದ್ರೆ ಒಂದು ಒಳ್ಳೆ ವಾತಾವರಣ ಇರಬೇಕು, ಒಂದು ಹಬ್ಬದ ವಾತಾವರಣ ಇರಬೇಕು. ಅವ್ರ ಅಭಿಮಾನಿಗಳು, ಪ್ರೇಕ್ಷಕರು ಬಂದು ನೋಡ್ಬೇಕು. ಅಭಿಮಾನಿಗಳು ನೋಡೋದು ಮೊದಲನೇ ಹಂತ. ಎರಡನೇದು, ಎಲ್ಲಾ ವರ್ಗದ ಜನ ನೋಡಿದಾಗ ಮಾತ್ರ ಆ ಸಿನಿಮಾ ಗೆಲ್ಲೋದು. ಶರ್ಟ್ ಹರ್ಕೊಳ್ಳೋದು, ಇನ್ನೊಬ್ರು ಯಾವ್ದೋ ನಟರು ದಿವಂಗತರಾಗಿದ್ರೆ ಅವ್ರು ಇಲ್ದೆ ಹೋದ್ರೆ ಅವ್ರ ಬಗ್ಗೆ ಮಾತಾಡೋದು, ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡೋದು, ಯಾರಿಗೋ ಚಾಲೆಂಜ್ ಬಗ್ಗೆ ಮಾತಾಡೋದು, ಇನ್ನೇನೋ ಮಾತಾಡೋದು, ಒಂದು ಅಸಹ್ಯವಾಗಿ ನಡ್ಕೊಳ್ಳೋದು ಥಿಯೇಟರ್ ಮುಂದೆ. ಇದನ್ನೆಲ್ಲ ಮಾಡಿದ್ರೆ ಯಾರು ಬರ್ತಾರೆ ಥಿಯೇಟರ್ಗೆ? ಥಿಯೇಟರ್ ಡ್ರೈವ್ ಅನ್ನೋದು ಒಂದು ಅದ್ಭುತವಾದ ಇದಂತೆ. ಥಿಯೇಟರ್ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ. ಜಾತಿ ಧರ್ಮ ಭೇದಗಳನ್ನೆಲ್ಲ ಮರೆತು, ಬಡವ ಶ್ರೀಮಂತ ಮರೆತು ಅಲ್ಲಿ ಬಂದು ಕೂತ್ಕೊಂಡು ಮನುಷ್ಯನ ಜೊತೆ ಸೇರೋದಕ್ಕಿರೋದು ಥಿಯೇಟರು, ದೇವಸ್ಥಾನ, ಹಬ್ಬಗಳು, ಒಂದಷ್ಟು ವಿಚಾರಗಳು ಮಾತ್ರ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನನ್ನ ಒಂದ್ ಕಡೆ ಸೇರಿಸೋದಕ್ಕೆ ಜಾಗಗಳಿದೆ. ಅದನ್ನು ಇಲ್ದಂಗ್ ಮಾಡ್ಬಿಡ್ಬೇಡಿ. ಏನಾಯ್ತು, ಕೆಲವು ಸಿನಿಮಾಗಳು ರಿಲೀಸ್ ಆದಾಗ ಅಸಹ್ಯವಾಗಿ ನಡ್ಕೊಂತಾರೆ ಥಿಯೇಟರ್ಗಳ ಎದುರುಗಡೆ. ನೀವು ಆರಾಧಿಸೋರ್ನ, ನೀವು ಅಭಿಮಾನಿಸೋರ್ನ ಪ್ರೀತಿಸಿ ತಪ್ಪಿಲ್ಲ. ಅದಕ್ಕೆ ಯಾಕಪ್ಪ ಇನ್ನೊಬ್ರು ಹೆಂಡತಿ ಮಕ್ಕಳ ಸರಿಗೆ ಕೈ ಹಾಕ್ತೀರಿ? ಇದನ್ನ ಅಸಹ್ಯ ಅನ್ಬೇಕಾ, ಏನ್ ಅನ್ಬೇಕು? ಸೊ ಈ ತರದ್ದೆಲ್ಲಾ ಪಡೆಗಳ ವಿರುದ್ಧ, ಈ ತರದ್ದೆಲ್ಲ ಕುಚೋದ್ಯದ ವಿರುದ್ಧ ಮಾರ್ಕ್ ಸಿನಿಮಾ ತಂಡ, ಅದರ ಅಧಿನಾಯಕ ಕಿಚ್ಚ ಸುದೀಪ ಅವರು ಒಂದು ಯುದ್ಧ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಪ್ಪಾ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ಕೋಬೇಕು. ನೀವು ಬೇರೆದ್ನೆಲ್ಲ ಮುಟ್ಕೊಂಡ್ಬಿಟ್ರೆ ಏನ್ ಮಾಡೋದು ನಾವು? ಇದನ್ನ ಎಲ್ಲಾ ಸಿನಿಮಾದವರು ಫೇಸ್ ಮಾಡ್ಬೇಕು. ಇದು ಎಲ್ರು ಯೋಚನೆ ಮಾಡ್ಬೇಕು. ಇದು ಎಲ್ರಿಗೂ ಇರತಕ್ಕಂತ ಸವಾಲು. 45 ಅವ್ರಿಗಿರುವಂತ ಸವಾಲು, ಮಾರ್ಕ್ಗಿರುವಂತ ಸವಾಲು, ಬೇರೆ ಸಿನಿಮಾಗಳಿಗಿರ್ತಕ್ಕಂಥ ಸವಾಲು, ಡೆವಿಲ್ ಸಿನಿಮಾ ತಂಡಕ್ಕಿರ್ತಕ್ಕಂಥ ಸವಾಲು ಕೂಡ ಅದೇ. ಡೆವಿಲ್ನವರು ಹೇಳ್ಕೊಂಡಿದ್ದಾರೆ 9551 ಚಿಲ್ಲರೆ ನಾವು ಪೈರಸಿ ಲಿಂಕ್ ಗಳನ್ನ ತೆಗೆದ್ವಿ ಅಂತ ಅಲ್ವಾ. ಪೈರಸಿಯನ್ನ ಏನ್ ನಾನು ಇಷ್ಟು ತನಕ ಸಮಸ್ಯೆಗಳು ಹೇಳಿದ್ನೆ, ಇದನ್ನ ಯಾರು ಮಾಡಿದ್ರು ತಪ್ಪೆ. ಇದಕ್ಕೆ ಕಿಚ್ಚ ಸುದೀಪ್ ಅವ್ರು ಯಾವತ್ತಾದ್ರೂ ತುಪ್ಪ ಸುರಿದಿದಾರ? ಫ್ಯಾನ್ಸ್ಗಳಿಗೆ ಇನ್ನೂ ಬುದ್ಧಿ ಹೇಳಿದ್ದಾರೆ, ಒಳ್ಳೇದಾಗಿ ನಡ್ಕೊಳ್ಳಿ ಅಂತ. ನೀವು ಕೆಟ್ಟದಾಗ ಒಂದ್ ಕಡೆ ಕಮೆಂಟ್ ಮಾಡೋದು, ಕೆಟ್ಟದಾಗಿ ಟ್ರೋಲ್ ಮಾಡೋದು, ಅಸಹ್ಯವಾಗಿ ವಿಕೃತವಾಗಿ ನಡ್ಕೊಳ್ಳೋದು,
ಇದೆಲ್ಲ ಮಾಡ್ಬಿಟ್ಟು ಕೊನೆಗೊಂದಿನ ನಿಮ್ಮ ಮನೆಯ ಪೋಷಕರು, ನಿಮ್ಮ ತಂದೆ ತಾಯಿಗಳು ರೋಡಿಗಿಳಿದು ನನ್ನ ಮಕ್ಕಳನ್ನ ಜೈಲಿಂದ ಬಿಡಿಸಿ, ಪೊಲೀಸ್ ಸ್ಟೇಷನ್ ಇಂದ ಬಿಡಿಸಿ ಅಂತ ಹೇಳೋದು ಎಷ್ಟ್ ಚಂದ. ನಿಮ್ ಪೋಷಕರಿಗೆ ಮಾಡ್ತಿದ್ರೆ ಜವಾಬ್ದಾರಿಯಿಂದ ನಡ್ಕೋಬೇಕಲ್ವಾ? ಯಾವ್ದೋ ನಟನನ್ನ ಆರಾಧನೆ ಮಾಡ್ತೀರಾ, ಮಾಡಿ, ಸಂತೋಷ ಬೇಕು. ಪೂಜಿಸೋದಕ್ಕೆ ವ್ಯಕ್ತಿತ್ವ ಬೇಕು. ಇವತ್ತು ಎಲ್ರಿಗೂ ದೇವರುಗಳು ಬೇಕು. ಎಲ್ಲರಲ್ಲೂ ದೇವ್ರು ಹುಡ್ಕೋದು, ನಮ್ಮ ನಾಯಕನನ್ನ ಹುಡ್ಕೋದು, ಒಂದು ರೋಲ್ ಮಾಡೆಲ್ನ ಹುಡ್ಕೋದು ಬೇಕು. ಹಬ್ಬ ಮಾಡಿ, ಜಾತ್ರೆ ಮಾಡಿ, ಸಿನಿಮಾಗಳನ್ನ ಸಂಭ್ರಮಿಸಿ, ಅದರಲ್ಲಿರುವ ಕಂಟೆಂಟ್ ಅನ್ನು ಹೇಳಿ, ಈ ತರದೊಂದು ವಸ್ತು ವಿಷಯ ನನ್ನ ಹೀರೋ ಮುಟ್ಟಿದಾನೆ ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ನಿಮ್ಮ ಬದುಕನ್ನ ಹಾಳು ಮಾಡಿಕೊಂಡು, ಪೊಲೀಸ್ ಸ್ಟೇಷನ್ ಕೋರ್ಟ್ಗಳನ್ನು ಅಳ್ಕೊಂಡು, ಕೇಸ್ಗಳಲ್ಲಿ ಜೈಲ್ಗಳಿಗೆ ಹೋಗಿ, ನಿಮ್ಮ ವ್ಯವಸ್ಥೆನೇ, ಚಿತ್ರಣನೇ ನೀವೇ ನಾಶ ಮಾಡಿಕೊಂಡು ಮಾಡುವವರ ವಿರುದ್ಧ ಒಂದು ಯುದ್ಧ ಆಗ್ಬೇಕಲ್ವಾ? ಕಾನೂನಿನ ಯುದ್ಧ ಆಗ್ಬೇಕು ಅಥವಾ ಸಾಂಸ್ಕೃತಿಕ ಯುದ್ಧ ಆಗ್ಬೇಕು. ಯಾವ ತರದಲ್ಲಾರು ಒಂದು ಪ್ರತಿರೋಧ ವ್ಯಕ್ತಪಡಿಸ್ಬೇಕಲ್ವಾ ಅಂತ ಹೇಳಿರೋದನ್ನು ಬಿಟ್ರೆ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅದು ಆ ನಟರ ವಿರುದ್ಧ ಮಾತಾಡಿದ್ರಂತೆ, ಆ ನಟರ ಪತ್ನಿ ಮಾತಾಡಿದ್ರಂತೆ, ಇನ್ನೊಬ್ಬರು ಮಾತಾಡಿದ್ರಂತೆ. ಹೀಗೆ ತುಂಬಾ ಜವಾಬ್ದಾರಿ ಇರುವವರು ಬೆಂಕಿಯನ್ನ ಆರಿಸಿ ಅದನ್ನ ಬೆಳಕಾಗಿಸುವಂತ ಕೆಲಸ ಮಾಡಬೇಕು. ನಾನಂತೂ ಆ ವೃತ್ತಿ ಧರ್ಮಕ್ಕೆ, ಮನೋಧರ್ಮಕ್ಕೆ ಸೇರಿದವನಲ್ಲ. ಬೆಂಕಿ ಹಚ್ಚಬಾರ್ದು. ಸೊ ಯಾವ ನಟರುಗಳ ನಡುವಿನೂ ಬೆಂಕಿ ಹಚ್ಚಬೇಡಿ. ಮಾರ್ಕ್ ಸಿನಿಮಾ ತಂಡ 45 ಸಿನಿಮಾ ತಂಡಕ್ಕೆ ಶುಭಾಶಯ ಕೋರಿದೆ ಅಧಿಕೃತ ವೇದಿಕೆಗಳ ಮೇಲೆ. ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ, ಮಾರ್ಕಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರು ಹೇಳಿದ್ದಾರೆ. ಅರ್ಜುನ್ ಜನ್ಯ, ಕಿಚ್ಚ ಸುದೀಪ್ ಅವರಿಗೆ ಸ್ವತಃ ತಮ್ಮ ಇದ್ದಾಗೆ. ಸೊ ಇಂಥ ವಾತಾವರಣದಲ್ಲಿ ಎಲ್ಲಾ ಸಿನಿಮಾಗಳನ್ನ ನೋಡಿ ಮನುಷ್ಯ ಸಂಭ್ರಮ ಪಡೋದಕ್ಕೆ ಇವತ್ತು ಕಾರಣಗಳೇ ಇಲ್ಲದಂತಹ ವಾತಾವರಣ ಇದೆ. ನಮಗೆ ಸಂಭ್ರಮಿಸಕ್ಕೆ ಏನ್ ಕಾರಣ ಅಂತ ನಾವು ಹುಡುಕೊಂಡು ಒದ್ದಾಡಬೇಕಾದಂತ ಸಿಚುವೇಶನ್ ಅಲ್ಲಿ ನಿಮಗೆ ಸಿಗುವಂತ ಸಣ್ಣ ಪುಟ್ಟ ಸಂಭ್ರಮದ ಮನುಷ್ಯನ ಮೂಲ ಗುಣ, ಅದು ಕಳ್ಕೋಬೇಡಿ. ಅದನ್ನ ಅಸಹ್ಯವಾಗಿ, ವಿಕೃತಿಯಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಆ ನರಳುವಿಕೆಯನ್ನೇ ಸಂತೋಷ ಪಡುವಂತ ಸಂಭ್ರಮಕ್ಕೆ ಹೋಗ್ಬೇಡಿ ಅನ್ನೋದು ಸ್ಪಷ್ಟನೆ ನಾನು ಕೊಡಬೇಕಾಗಿತ್ತು. 25ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಭಾರತೀಯ ಚಿತ್ರರಂಗ ಇವತ್ತು ಹಲವಾರು ಸವಾಲುಗಳನ್ನ ತಾಂತ್ರಿಕವಾಗಿ ಮತ್ತು ನೈತಿಕವಾಗಿ, ಸಾಮಾಜಿಕವಾಗಿ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಸಿನಿಮಾ ಅನ್ನೋದು ಕೂಡ ಒಂದು ಮಾಫಿಯಾ ಆಗೋಗ್ಬಿಟ್ಟಿದೆ. ಇವತ್ತು ಜನರ ತಲೆಗೆ ಯಾವ ವಿಷಯ ತುಂಬಬೇಕು, ಯಾವ ಐಡಿಯಾಲಜಿಯನ್ನ ತುಂಬಬೇಕು, ಅದನ್ನ ಹೇಗೆ ರಾಜಕೀಕರಣಗೊಳಿಸ್ಬೇಕು ಅನ್ನೋದು ಕೂಡ ಈ ಸಂಸ್ಕೃತಿಯನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನ ಮಾಡ್ಕೊಳ್ಬೇಡಿ. ಸಿನಿಮಾ ಮಾಡಿ ತಂದು ಮಾಡೋದು ನಮ್ಮೆಲ್ಲರ ಶ್ರಮ. ಅದು ನಮ್ಮ ಆತ್ಮ ಸಂತೋಷಕ್ಕೆ, ನಮ್ಮ ದುಡಿಮೆಗೆ ಮಾಡ್ಕೊಳ್ಳೋದು. ಅದೇನು ಕಷ್ಟಪಟ್ಟಿವಿ ಅನ್ನೋದೇನು ಹಿರಿಮೆ ಏನಲ್ಲ. ಅದು ನಾವು ಪಡಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇನೆ. ಇದನ್ನ ಮಾಡಿ, ಇದನ್ನ ಫ್ಯಾನ್ ವಾರ್ ಅಂತಾನು ಕರೆಯಕ್ಕಾಗಲ್ಲ. ತೊಂದರೆಗೀಡಾಗ್ಬೇಡಿ ಅಂತ ಹೇಳೋದಕ್ಕೆ ನಾನು ಇವತ್ತು ಲೈವ್ ಬರ್ಬೇಕಾಗಿತ್ತು. ಒಂದಷ್ಟು ಚಾನೆಲ್ಗಳಿಗೆ, ಬೆಳಗ್ಗೆಯಿಂದ ವಾಹಿನಿಗಳಿಗೆ ಮಾತನಾಡ್ತಾ ಇದ್ದೆ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇದು ನಾನು ಹುಬ್ಬಳ್ಳಿಯ ವೇದಿಕೆಯಲ್ಲಿದ್ದೆ, ನಾನು ಕಣ್ಣು ಸಾಕ್ಷಿಯಾಗಿದ್ದೆ. ಇದೇ ಅರ್ಥೈಸುವಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತ ನಿಮ್ಗೆ ಹೇಳೋದಕ್ಕೆ. ಇದು ಯಾರಿಗೋ ಭಯ ಪಡುವಂತಹ ಅಥವಾ ಇದಲ್ಲ, ಇದೊಂದು ನೈತಿಕತೆಯ ಪ್ರಶ್ನೆ. ಆ ಕಾರಣಕ್ಕೆ ಹೇಳ್ತಾ ಇದೀವಿ ಅಷ್ಟೇ. ನಮಸ್ಕಾರ. ಯಾರಿಗಾದ್ರೂ ಏನಾದ್ರು ಕೇಳದಿದ್ರೆ ಹೇಳ್ತೀವಿ. ಬೇಗ ಹೋಗ್ಬೇಕು. ಥ್ಯಾಂಕ್ ಯು. ನೋಡ್ತಾ ಇದ್ದವ್ರೆಲ್ಲರಿಗೂ ಇದನ್ನ ಒಂದಷ್ಟು ಜನರಿಗೆ ತಲುಪಿಸಿ. ಒಳ್ಳೆ ವಿಚಾರಗಳು ಹಬ್ಬಲ್ಲ, ಕೆಟ್ಟದೇ ಹಬ್ಬೋದು, ವಿಷಯವೇ ಹಬ್ಬೋದು. ನೀವು ಒಳ್ಳೇದು ಹೇಳಿದ್ರೆ ಹಬ್ಬಲ್ಲ. ಆದ್ರೂ ಹೇಳ್ಬೇಕಾದ್ದು ನನ್ಗೆ ಹೇಳ್ಬೇಕು ಅನ್ನಿಸ್ತು, ಮನಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳಿದ್ರೆ ಹೇಳ್ತೀನಿ. ಸೊ ನಾವುಗಳೆಲ್ಲರೂ ಸಂತೋಷ ಪಡೋದಕ್ಕೆ ಕಾರಣಗಳನ್ನ, ನಮ್ಮ ಹತ್ರ ಇರುವ ಕಾರಣಗಳನ್ನ ಇನ್ನು ಹೆಚ್ಚು ಮಾಡ್ಕೊಳ್ಳೋಣ, ಸಂಭ್ರಮ ಪಡೋಣ. ಅದಕ್ಕೆ ನಾವು ನಮ್ಮ ಜೀವನ ಮಾಡ್ಕೊಳ್ಳೋಣ. ವಿಕೃತಿ ಮಾಡೋದಕ್ಕೆ, ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕೆ ನಮ್ಮ ಸಮಯನ ಹಾಳು ಮಾಡ್ಕೊಳ್ಳೋದು ಬೇಡ, ನಮ್ಮ ಶಕ್ತಿಯನ್ನ ವಹಿಸೋದು ಬೇಡ ಅಂತ ಹೇಳ್ತಾ, ಉಮಾದೇವಿ ಐ ಆಮ್ ಗುಡ್ ಮಾ, ಚೆನ್ನಾಗಿದ್ದೀನಮ್ಮ, ನೀವೇ ಆಗಿದ್ದೀರಾ ಮಾಡ್ತಾ. ಇದನ್ನೆಲ್ಲ ಯಾರು ಫ್ಯಾನ್ ವಾರ್ ಅಂತ ಕರೆಯಲ್ಲ. ಇನ್ನೊಂದಿನ ನಾನು ಫ್ಯಾನ್ ವಾರ್ ಅಂದ್ರೆ ಅದೊಂದು ತುಂಬಾ ಆರೋಗ್ಯಕರವಾದಂತ ಸ್ಪರ್ಧೆ. ಅದು ಚಂದ. ಅದು ಫ್ಯಾನ್ ವಾರ್ ಅನ್ನೋದು, ಅದು ಈ ಸ್ಯಾಡಿಸಮ್ಗೆ, ವಿಕೃತಿಗೆ ಫ್ಯಾನ್ ವಾರ್ ಅಂತ ಹೆಸರಿಡೋದು ಬೇಡ. ಅನಗತ್ಯವಾಗಿ ಯಾರ್ಯಾರನೋ ತಂದು ಒಂದು ವಾತಾವರಣನ, ಚಂದವಾಗಿರತಕ್ಕಂಥ ಒಂದು ವಾತಾವರಣನ ಕೆಡಿಸೋದು ಬೇಡ, ಆ ಮನಸ್ಥಿತಿಯನ್ನ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.